ಕವನವೆಂದರೆ ಕವನವೆಂದರೆ ಅದು ಬೇಕಾದಾಗ ಹೊರಬರುವುದಿಲ್ಲ. ಕವಿಯ ಮನಸ್ಸಲ್ಲಿ ಈಗ ಬಾ ಎಂದರೂ ಬರುವುದಿಲ್ಲ. ಭಾವನೆಯ ಪ್ರವಾಹ ಬಂದಾಗ ಸುಮ್ಮನೆ ಇರುವುದಲ್ಲ. ಅನೇಕ ವಿಷಯವ ಬರೆಯದೆ ಸುಮ್ಮನೆ ಇರಲಾಗುವುದಿಲ್ಲ. ಒಮ್ಮೊಮ್ಮೆ ಬರೆಯಬೇಕೆಂದರೂ ಬರೆಯಲು ಆಗುವುದಿಲ್ಲ. ಸುಮ್ಮನೆ ಗೀಚಲು ಪದಗಳೇ ನಮಗೆ ಬಂದು ಬೀಳುವುದಿಲ್ಲ. ಸಮಯ ಅನಂತವಾಗಿ ಇದ್ದರೂ ಬರೆಯಲು ಮನಸ್ಸೇ ಇಲ್ಲ. ಬರೆ ಎಂದು ಮನ ಹೇಳಿದರೂ ಏನೂ ಹೊಳೆಯುವುದಿಲ್ಲ. ಕೆಲವೊಮ್ಮೆ ಭಾವನೆಯ ಪ್ರವಾಹ ಬಂದುಕ್ಕಿ ಹರಿಯುತ್ತದೆ. ಹಲವೊಮ್ಮೆ ಬರೆದು ಬಿಡುವೆನಲ್ಲ ಕೆಲಸಗಳ ಎಡೆಯಲ್ಲಿ. ಪುಟಗಟ್ಟಲೆ ಬರೆಯಲದು ವಿಷಯ ಸಿಕ್ಕಿ ಸರಾಗದೆ. ಬರೆದೇ ಬಿಡುವೆವು ಮುಂದೆ ಕಾದಂಬರಿ ನಿರಾಯಾಸದಲ್ಲಿ. ವಿಮಾನ ಏರಿದರೂ ಕೂಡ ಬರೆಯಬಲ್ಲರು. ಜಾತ್ರೆಯಲ್ಲೂ ಕೆಲವರು ಕವನ ಬರೆಯುವರು. ಆಸ್ಪತ್ರೆಯಲ್ಲೂ ಗೀಚುವರು ಚಂದವಾದ ಕವನ. ಜನಜಂಗುಳಿ ವಿಷಯವಲ್ಲ ಬರೀತಾರೆ ವಚನ. ಬಂದ ಪದಗಳ ಜೋಡಿಸಿ ಬರೆಯಬಹುದು ಗೇಯ ಗೀತೆ. ಪದಗಳ ಜೋಡಿಸಿ ಬರೆಯಬಹುದು ಒಂದು ಜಡೆಗವನ. ಅದೇ ವಿಷಯ ಬರೆಯುವರು ಹಲವರು ನವ್ಯ ಕವನ. ಉದ್ದುದ್ದ ಹನುಮಂತನ ಪಾಲದಂತೆ ಬರೆದು ಲಹರಿ ಕವನ. ಕವನ ಬರೆಯಲು ಕಥೆಗಿಂತ ಹೇಗೂ ಸುಲಭವು. ಕಾದಂಬರಿ ಬರೆಯಲು ಅದರಿಂದ ಕಷ್ಟವು. 4 ಸಾಲು ಬರೆದರೂ ಅದು ಚುಟುಕು ಕವನ. 8 ಸಾಲು ಬರೆದರೂ ಆಗುವುದು ಕಿರುಕವನ. ಧನ್ಯವಾದ.